ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಅನ್ನ ಏನೋ ರೆಡಿಯಾಗಿದ್ದೀವಿ, ಅನ್ನ ಮಾಡಿಟ್ಟಿದ್ದೀವಿ. ತರಕಾರಿ ಇಲ್ಲ, ಏನು ಸಾಂಬಾರು ಮಾಡೋದಪ್ಪ ಅಂತ ಥಿಂಕ್ ಮಾಡ್ತಾಯಿದ್ದೀರಾ? ಡೋಂಟ್ ವ್ಯಾರಿ, ನಾನು ನಿಮಗೆ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ತೋರಿಸ್ತೀನಿ. ನೋಡಿ, ನಾನು ತೋರಿಸು ಈ ಸಿಂಪಲ್ ರೆಸಿಪಿಗೆ ಬೇಕಾಗಿರುವ ಸಾಮಗ್ರಿಗಳು: ರೆಡ್ ಚಿಲ್ಲಿ 1 ಸ್ಪೂನ್, ಹಾಫ್ ಟೇಬಲ್ ಸ್ಪೂನ್ ಸಾಲ್ಟ್, ಒಂದು ದಪ್ಪ ಬೆಳ್ಳುಳ್ಳಿ ಗಡ್ಡೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ದಪ್ಪ ಈರುಳ್ಳಿ. ಇದು ನಮ್ಮ ಸಾಂಬಾರ್ ರೆಸಿಪಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್. ಆ್ಯಂಡ್ ಒಂದು ಕುಟಾಣಿ ಬೇಕು, ನಮ್ಮ ಹತ್ರ ಒಂದು ಕುಟಾಣಿ ಇದೆ. ಸೊ ಇದರಲ್ಲಿ ನಾವು ಸಾಲ್ಟು, 1 ಟೇಬಲ್ ಸ್ಪೂನ್ ಜೀರಿಗೆ ಆ್ಯಂಡ್ ದಪ್ಪ ಗೆಡ್ಡೆ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ, ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕಿ, ಈಗ ಕುಟಾಣಿಯಿಂದ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಆಗಿನ ಕಾಲದಲ್ಲೆಲ್ಲ ದೊಡ್ಡ ದೊಡ್ಡ ರೋಲ್ಗಳಿರ್ತಿತ್ತು ಎಲ್ಲರ ಮನೆಯಲ್ಲೂ. ಬಟ್ ಈಗ ಈ ಥರ ಕುಟಾಣಿ ಆಗಿ ಮಾರ್ಪಾಡಾಗಿದೆ. ಈ ಥರ ನಾವು ನೀಟಾಗಿ ಇದನ್ನು ಈ ಥರ ನಮ್ಮ ಸ್ಮಾಲ್ ಕುಟಾಣಿಲಿ ಈ ಥರ ಕುಟ್ಕೊಬೇಕು. ನೋಡಿ, ನೆಕ್ಸ್ಟ್ ಸ್ಪೂನಲ್ಲಿ ಈ ಥರ ಟರ್ನ್ ಮಾಡ್ಕೊಳ್ಳಿ. ಫಿಂಗರೆಲ್ಲ ಅದರೆಲ್ಲ ಆ್ಯಡ್ ಮಾಡಬೇಡಿ, ಮತ್ತು ಎಲ್ಲ ಕೈಯೆಲ್ಲ ಉರಿಯುತ್ತೆ ನಿಮಗೆ. ಸೊ ಸ್ಪೂನಿಂದ ಯೂಸ್ ಮಾಡಿ. ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ದಾಯಿತು. ಇದು ನಮಗೆ ಓಕೆ. ನೋಡಿ, ಈಗ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ಕಚ್ಚಾ ಪಚ್ಚ ಇದ್ದರೂ ನಮಗೆ ಓಕೆ. ಇಲ್ಲ ನಮ್ಮ ಮನೇಲಿ ಕುಟಾಣಿ ಇಲ್ಲ ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಸ್ಮಾಲ್ ಜಾರಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಆಗ ನೈಸ್ ಪೇಸ್ಟ್ ಆಗುತ್ತೆ. ನಿಮಗೆ ತರಿ ಆಗೋದ್ರೂ ಪೇಸ್ಟ್ ಮಾಡ್ಕೊಳ್ಳಿ, ನೈಸ್ ಆಗೋದ್ರೂ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಕಡಾಯಿ ಇಟ್ಟು ಅದರಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ. ಒಂದು 2 ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು, ಆ್ಯಂಡ್ ನೆಕ್ಸ್ಟ್ ನಾವು ಈ ನಮ್ಮ ಪೇಸ್ಟ್ ಇದೆಯಲ್ಲ, ಈ ಪೇಸ್ಟ್ನ ಆ್ಯಡ್ ಮಾಡೋಣ. ಪೇಸ್ಟ್ ಆ್ಯಡ್ ಮಾಡಿಬಿಟ್ಟು ಒಂದು ಸ್ಮಾಲ್ ಸ್ಪೂನಲ್ಲೇ ಮಿಕ್ಸ್ ಮಾಡೋಣ. ಎಲ್ಲ ಮಿಕ್ಸ್ ಆಗೋ ಥರ. ನೋಡಿ, ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ, ನೋಡ್ತಿದ್ರೆ ಎಷ್ಟು ಕಲರ್ಫುಲ್ ಆಗಿದೆಯಲ್ವಾ. ಇದು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ, ಸಿಂಪಲ್ ಆಗಿದೆ. ನೀವು ಒಮ್ಮೆ ತಿಂದರೆ ಹೊಟ್ಟೆ ತುಂಬ ತಿಂದು ಮತ್ತೆ ಇನ್ನೊಂದು ಸಾರಿ ತಿನ್ನಬೇಕಂತೇಳಿ ಟ್ರೈ ಮಾಡೋ ರೆಸಿಪಿ ಇದು. ಪ್ಲೀಸ್ ಡೋಂಟ್ ಮಿಸ್ ಇಟ್, ಒಂದು ಸಾರಿ ಟ್ರೈ ಮಾಡಿ. ಈಗ ನಮ್ಮ ರೆಸಿಪಿ ಇದು ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದರಲ್ಲಿ ನಾವೀಗ ಬಿಸಿ ಬಿಸಿ ರೈಸ್ ಆ್ಯಡ್ ಮಾಡೋಣ. ನೀವು ಬಿಸಿ ರೈಸ್ ಆದರೂ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ನಮ್ಮ ಮನೆಯಲ್ಲಿ ಉಳಿದಿರೋ ಅನ್ನ ಇದೆ ಅಂದರೆ ಆ ಅನ್ನ ಆದರೂ ಟ್ರೈ ಮಾಡ್ಕೊಳ್ಳಿ. ಈ ಥರ ಈ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ, ಒಂದು ಸಾರಿ ಟ್ರೈ ಮಾಡಿ. ನೋಡಿ, ಈ ಥರ ಕಲರ್ಫುಲ್ ಆಗಿದೆ ಅಲ್ವಾ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಒಂದು ಸಾರಿ ಟ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಆನಿಯನ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಟೇಸ್ಟಿ ರೆಸಿಪಿ ರೆಡಿ ಆಗೋಯಿತು. ಈಗ ಟೇಸ್ಟ್ ಮಾಡೋಣ. ಹೀಗೆ
ರೈಸಲ್ಲಿ ಒಂದು ಸ್ಮಾಲ್ ಆನಿಯನ್ ಪೀಸ್ ಇಟ್ಕೊಂಡು ಟೇಸ್ಟ್ ಮಾಡೋಣ. ಟೇಸ್ಟು ಸೂಪರ್ ಆಗಿದೆ. ಕಂಪಲ್ಸರಿ ಟ್ರೈ ಮಾಡಿ. ರೆಸಿಪಿ ತುಂಬ ಚೆನ್ನಾಗಿದೆ. ಒಂದು ಸಾರಿ ಟ್ರೈ ಮಾಡಲೇಬೇಕು ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್.